ನಮಸ್ತೆ ಟೈಟನ್ಸ್. ನಮಸ್ಕಾರ. ಮನೇಲಿ ಯಾವ್ದಾದ್ರು ಒಂದ್ ವಸ್ತು ಮೇಕೋರ್ ಆಗೇ ಬಿಡುತ್ತೆ. ಮಾಡ್ಲರ್ ಕಿಚನ್ ಆಗಿರ್ಬೋದು, ಸ್ಮಾರ್ಟ್ ಲೈಟ್, ಬ್ಲೂಟೂತ್ ಫ್ಯಾನ್ ಆಗಿರ್ಲಿ. ಆದ್ರೆ ಒಂದು ವಸ್ತು ಇದೆ, ಅದಕ್ಕೆ ನೋ ಅಪ್ಗ್ರೇಡ್, ನೋ ಟೆನ್ಷನ್. ಅದು ನಮ್ಮ ಡಸ್ಟ್ ಬಿನ್. ಟೈಟನ್ಸ್, ನಿಮಗೆ ಗೊತ್ತಿದ್ಯಾ, ಒಬ್ಬ ಸಾಧಾರಣ ಭಾರತೀಯ ಕಿಚನ್ ನಲ್ಲಿ ಪ್ರತಿದಿನ ಅರ್ಧ ಕೆಜಿಗಿಂತ ಜಾಸ್ತಿ ವೆಟ್ ವೇಸ್ಟ್ ಅನ್ನ ಹಾಕ್ತಾರೆ. ಇವಾಗ ನೀವೇ ಯೋಚನೆ ಮಾಡಿ, 50 ಕೋಟಿ ಮನೆಯಿಂದ ಎಷ್ಟು ಕಸ ಆಗ್ತಿರ್ಬೋದು. ಇದರ ಡೇಟಾ ಕಲೆಕ್ಟ್ ಮಾಡೋದಾದ್ರೆ ಭಾರತದಲ್ಲಿ ಪ್ರತಿದಿನ 1.75 ಲ್ಯಾಕ್ಸ್ ಟನ್ ಆಫ್ ವೆಟ್ ವೇಸ್ಟ್ ಜನರೇಟ್ ಆಗತ್ತೆ. ಇದು ಎಷ್ಟು ಮಟ್ಟಿಗಿದೆ ಅಂದ್ರೆ ಈ ಕಸನ ತಗೊಂಡು ಹೋಗೋದಕ್ಕೆ 6 ಲಕ್ಷ ಟ್ರಕ್ ಬೇಕಾಗ್ಬಿಡತ್ತೆ ಪ್ರತಿದಿನಾನು. ಪ್ರಾಬ್ಲಮ್ ಇಲ್ಲೇ ಸ್ಟಾಪ್ ಆಗೋದಿಲ್ಲ. ಇದನ್ನ ಡಂಪ್ ಮಾಡಿದ್ರ ರಿಸಲ್ಟ್ ಕೊಳುಕು, ದುರ್ವಾಸನೆ, ಲ್ಯಾಂಡ್ ಫಿಲ್, ಗ್ರೀನ್ ಹೌಸ್ ಗ್ಯಾಸಸ್, ಹಾಗೆ ಗ್ಲೋಬಲ್ ವಾರ್ಮಿಂಗ್. ಟೈಟನ್ಸ್, ಇದು ಡೈಲಿ ವೇಸ್ಟ್ ಮಾತ್ರ ಅಲ್ಲ, ನಮ್ಮ ಎನ್ವೈರನ್ಮೆಂಟ್ ನ ಡಿಸರ್ಪ್ಟ್ ಮಾಡುವಂತಹ ದೊಡ್ಡ ಸುನಾಮಿ ಇದು. ಆಮೇಲೆ ಇನ್ನೊಂದು ವಿಷಯ, ಇದೊಂದು ಮ್ಯಾಸಿವ್ ವೇಸ್ಟ್ ಆಫ್ ವೇಸ್ಟ್. ಆದ್ರೆ ನಮಗೀಗ ಸಮಸ್ಯೆ ಅಲ್ಲ, ನಮಗ್ ಜೊತೆ ಬೇಕಾಗತ್ತೆ. ವಾಟ್ ಇಫ್ ಎಲ್ಲ ಮನೆಯಲ್ಲೂ ಒಬ್ಬ ಫ್ರೆಂಡ್ ಇರ್ತಾರೆ, ಅವರು ಇಂಥ ವೇಸ್ಟ್ನೆಲ್ಲ ಪಾಯ್ಸನ್ ಆಗೋದಕ್ಕೆ ಬಿಡೋದೇ ಇಲ್ಲ, ಆದ್ರೆ ಭೂಮಿಗೆ ಫಲ ಕೊಡೋ ತರ ಬಳಸ್ತಾರೆ. ಟೈಟನ್ಸ್, ಮೀಟ್ ಮಾಡಿ ದೋಸ್ತ್ ಬಿನ್ನ. ಇದೊಂದು ಟೆಕ್ನಿಕಲಿ ಡಿಸೈನ್ಡ್ ಇಂಡಿಯಾದ ಮೊದಲ ಪೇಟೆಂಟೆಡ್ ಕಂಪೋಸ್ಟಿಂಗ್ ಫ್ರೆಂಡ್. ಇದು ನಿಮ್ಮ ಕಿಚನ್ ವೇಸ್ಟ್ ಅನ್ನ ಮಣ್ಣಿಂದ ಚಿನ್ನ ಮಾಡುತ್ತೆ. ಅದು ಬರೀ 14 ಡೇಸ್ ಅಲ್ಲಿ ಮಾತ್ರ. ಇದು ಎಂಥ ಭಾರತೀಯರಿಗೆ ಅಂದ್ರೆ ಗ್ರೀನರ್ ಕ್ಲೀನರ್ ಭಾರತ ದೇಶದ ಕನ್ಸ್ ಕಾಣೋರ್ಗೆ. ಮತ್ತೆ ಇವ್ರಿಗೂ ಕೂಡ ಮುನ್ಸಿಪಾಲಿಟಿ ಟ್ರಕ್ ಅವ್ರ ಮನೆ ಹತ್ರ ಹೋಗಕ್ ಆಗ್ದಿರೋರ್ಗೆ ಯಾವ ಗೊಬ್ಬರನ ನಾವು ಖರೀದಿಸ್ಬೇಕು ಅಂತಿದೀವೋ ಅದೇ ಗೊಬ್ಬರ ಕಿಚನ್ ಮತ್ತೆ ರೆಸ್ಟೋರೆಂಟ್ ವೇಸ್ಟ್ ಇಂದ ಮಾಡಬಹುದು ಈ ದೋಸ್ತ್ ಬಿನ್ನಿಂದ. ಟೈಟನ್ಸ್, ಇದ್ಯಾವುದೇ ಕಸದಿಂದ ರಸ ಮಾಡುವಂತಹ ಕಂಪೋಸ್ಟ್ ಬಿನ್ ಅಲ್ಲ, ಇದೊಂದು ಪ್ರಾರಂಭ. ಭಾರತದ ಪ್ರತಿಯೊಂದು ಮನೆಯಲ್ಲೂ ಕೂಡ ಕ್ಲೀನ್ ಟೈಪ್ ರೆವಲ್ಯೂಷನ್ ಇರಬೇಕು ಅಂತ. ಹಾಗೆ ನಿಮ್ಮೆಲ್ರಿಗೂ ಇದೊಂದು ಇಂಪ್ಯಾಕ್ಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆಗಿದೆ. ಅದರಿಂದ ನೀವು ಮುಂದೆ ಹೋಗ್ತಾ ಹೋಗ್ತಾ ನಿಮ್ ಕಾರ್ಬನ್ ಕ್ರೆಡಿಟ್ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು, ಮತ್ತೆ ಭಾರತಕ್ಕೆ ಕಾರ್ಬನ್ ಟ್ರೇಡಿಂಗ್ಗೆ ಅವಕಾಶ ಕೊಡ್ಬೋದು. ನಿಮ್ ಫ್ರೆಂಡ್, ನಮ್ ಫ್ರೆಂಡ್, ದೋಸ್ತ್ ಬಿನ್. ಮೇಡಮ್, ನಾನು ನಿಮ್ಮನ್ನ ಈ ವಿಚಾರ ಕೇಳಲೇಬೇಕು. ನೀವು ಕಾಲೇಜಲ್ಲಿ ಯಾವ ಸಬ್ಜೆಕ್ಟ್ನ ಹೇಳ್ಕೊಡ್ತೀರಿ? ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ನೀವು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನ ಹೇಳ್ಕೊಡ್ತೀರಿ, ಮತ್ತೆ ಇಲ್ಲಿ ಸಸ್ಟೈನಬಿಲಿಟಿ ಅನ್ನೋ ಸಬ್ಜೆಕ್ಟ್ ಮೇಲೆ ಇಂಥ ಒಂದು ಇನೋವೇಷನ್ ಮಾಡಿದಿರಿ. ಇದೆಲ್ಲ ಶುರುವಾಗಿದೆ ಹೇಗೆ? ಆಕ್ಚುಲಿ ನನಗೆ ಕಂಪೋಸ್ಟಿಂಗ್ ಇಂಟ್ರೊಡಕ್ಷನ್ ಸಿಕ್ಕಿತ್ತು ಒಂದ್ ಕಡೆಯಿಂದ. ಅದಕ್ಕೆ ನಾನು ಇದನ್ನ ಒಂದು ಬಿನ್ ಬೇಸ್ಡ್ ಪೇಂಟ್ ಬಕೆಟ್ಸ್ ಅಲ್ಲಿ ಹೋಲ್ ಮಾಡ್ಕೊಂಡು ಇದನ್ನೆಲ್ಲ ಟ್ರೈ ಮಾಡ್ತಿದ್ದೆ. ನಾನು ಅದನ್ನ ಮಾಡುವಾಗ ರಿಯಲೈಸ್ ಆಗಿದ್ದು ಅಂದ್ರೆ ಇದೆಷ್ಟು ಡಿಫಿಕಲ್ಟ್ ಅಂತ. ಸ್ಮೆಲ್, ಮ್ಯಾಗೆಟ್ಸ್, ಲೀಜೆಡ್ ಪ್ರಾಬ್ಲಮ್ ಪ್ರತಿ ಕ್ಷಣ ನನ್ನ ತಲೆ ಓಡ್ತಾನೆ ಇರ್ತಿತ್ತು. ಇದನ್ನ ಈಸಿ ಮಾಡೋದಕ್ಕೆ ನಾವ್ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತಾನೆ ಇರ್ತಿದ್ದೆ. ತುಂಬಾ ಡಿಸೈನ್ಸ್ಗಳು ನೋಡಿದೆ, ತುಂಬಾ ಸ್ಕೆಚಸ್ ಕೂಡ ಮಾಡ್ಬಿಟ್ಟೆ, ಮತ್ತೆ ತುಂಬಾ ಪ್ರೋಟೋಟೈಪ್ ಕೂಡ ಮಾಡಿದೆ. ನಂದೇ ಓನ್ ಡಿಸೈನ್ ನಾನು ಪ್ರತಿ ಸಲ ಡಿಸ್ಕಾರ್ಡ್ ಮಾಡ್ಬಿಡ್ತಿದ್ದೆ. ಇದ್ರಲ್ಲ ಪ್ರಾಬ್ಲಮ್ ಇದೆ, ಇದು ಹಾಗಿದೆ, ಹೀಗಿದೆ ಅಂತ. ಆದ್ರೆ 2022 ಅಲ್ಲಿ ಆ ಡಿಸೈನ್ ಬಂತು. ಅದನ್ನ ನಾನು 6 ತಿಂಗಳವರೆಗೂ ಡಿಸ್ಕಾರ್ಡ್ ಮಾಡಲಿಲ್ಲ. ಅವಾಗ ನನಗೆ ಅರ್ಥ ಆಗಿದೆ ಏನಂದ್ರೆ ಇದು ದ ಬೆಸ್ಟ್ ಫೈನಲ್ ಡಿಸೈನ್ ಅಂತ. ಮತ್ತೆ ಇವತ್ತಿನವರೆಗೂ ಡಿಸ್ಕಾರ್ಡ್ ಮಾಡಿಲ್ಲ. ಅದಾದ್ಮೇಲೆ ಇದ್ರ ಮೇಲೆ ನಾನು ಪೇಟೆಂಟ್ ಫೈಲ್ ಮಾಡಿಬಿಟ್ಟೆ. ಮೇಡಮ್, ನೀವು ಕಾಲೇಜಿನಲ್ಲಿ ಪ್ರೊಫೆಸರು ಆಗಿದ್ದೀರಿ, ಮನೆನೂ ನೋಡ್ಕೋತೀರಿ, ಇನ್ಕ್ಯುಬೇಷನ್ ಸೆಂಟರ್ ನಡೆಸ್ತೀರಿ, ರಿಸರ್ಚ್ ಮಾಡ್ತೀರಿ, ಪೇಟೆಂಟ್ ಮೇಲೂ ಕೆಲಸ ಮಾಡ್ತೀರಿ, ಅದ್ರ ಮಧ್ಯದಲ್ಲಿ ಇನೋವೇಷನ್ ಮಾಡಿದ್ದೀರಿ. 24 ಗಂಟೆಲಿ ಇದೆಲ್ಲ ಹೇಗೆ ಮೇಡಮ್? ಐ ಥಿಂಕ್ ಇಲ್ಲಿರೋ ಲೇಡೀಸು ರಿಲೇಟ್ ಮಾಡ್ಕೋಬಹುದು ಅನ್ಸುತ್ತೆ. ನಾವೆಲ್ಲ ಮಲ್ಟಿ ಟಾಸ್ಕರ್ಗಳು. ನೀವು ನಿಮ್ಮ ಆಸ್ಕ್ನ ಒಂದ್ ಬಾರಿ ಹೇಳಿ, ನಮ್ಮ ಟೈಟನ್ಸ್ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ನನ್ನ ಆಸ್ಕ್ ಏನು ಅಂದ್ರೆ ಅದು 1 crore ಫಾರ್ 3% ಆಫ್ ಮೈ ಕಂಪನಿ. ಇದನ್ನ ರೆಗ್ಯುಲರ್ ಹೌಸ್ ಹೋಲ್ಡ್ಸ್ ಖರೀದಿಸಬಹುದಾ ಅಥವಾ ನೀವು ಯಾವ್ದಾದ್ರು ಕಂಪ್ನಿಗೆ ಇದನ್ನ ಸೆಲ್ ಮಾಡಬೇಕು ಅನ್ಕೊಂಡಿದ್ದೀರಾ? ಸೊ ಇಲ್ಲಿವರೆಗೂ ನಾನು ಎಷ್ಟೆಷ್ಟು ದೋಸ್ತ್ ಬಿನ್ನ ಸೇಲ್ ಮಾಡಿದ್ದೀನಲ್ಲ, ಅದರಲ್ಲಿ ಎಲ್ಲ ಸೆಟ್ ಆಫ್ ಕಸ್ಟಮರ್ಸ್ ಇದ್ದಾರೆ. ಹೌಸ್ ಹೋಲ್ಡ್ಸ್ ಕೂಡ ಇದ್ದಾರೆ, ಹಾಗೆ ಕಂಪನೀಸ್ ಇದೆ, ಅದರ ಜೊತೆಗೆ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಕೂಡ ಇದೆ, ಸ್ವಲ್ಪ ಫೌಂಡೇಶನ್ಸ್ ಕೂಡ ಇದೆ. ಮತ್ತೆ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲೋರ್ ವೈಸ್ ಅಲ್ಲಿ ಅಪ್ ಟು 4 to 5 ಹೌಸಸ್ ಕೂಡ ಇದನ್ನ ಶೇರ್ ಮಾಡ್ಕೊಂಡು ಯೂಸ್ ಮಾಡಬಹುದು. ವೆರಿ ಗುಡ್. ನಿಮ್ಮ ಪ್ರಾಡಕ್ಟ್ ನ ಆಪರೇಷನ್ ಬಗ್ಗೆ ನಮಗೆ ಟೆಕ್ನಿಕಲ್ ಆಗಿ ತಿಳಿಸ್ಕೊಡ್ಬೋದಾ ನೀವು? ನಾನು ಆ ಕಡೆಯಿಂದ ತೋರಿಸ್ಲಾ? ನಾನು ಅಲ್ಲಿಗೆ ಬರ್ತೀನಿ. ನಾನು ಕೂಡ ಅದನ್ನ ನೋಡ್ಬೇಕು. ನಾವ್ ಇದನ್ನ ನಮ್ ಕಸ್ಟಮರ್ಗೆ ಪ್ರೊವೈಡ್ ಮಾಡಿದಾಗ ಜೊತೆಗೆ ನಾವ್ ಆಕ್ಸೆಸರೀಸ್ ಕೂಡ ಕೊಡ್ತೀವಿ ಅವ್ರಿಗೆ. ಅದ್ರಲ್ಲೊಂದು ಕೋಕೋಪೀಟ್ ಬ್ರಿಕ್, ಮತ್ತೆ 2ನೇದು ಚಾರ್ಕೋಲ್, ಮತ್ತೆ 3ನೇದು ರೀಮಿಕ್ಸ್ ಪೌಡರ್.
ಈ ರೀಮಿಕ್ಸ್ ಪೌಡರ್ ಏನು ಅಂದ್ರೆ ಅದರಲ್ಲಿ ಇನ್ವಿಸಿಬಲ್ ಮೈಕ್ರೋಬ್ಸ್ ಇರುತ್ತೆ. ಅದು ಕಂಪೋಸ್ಟಿಂಗ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡುತ್ತೆ. ನಾವ್ ಯೂಸರ್ ಏನ್ ಹೇಳ್ತೀವಿ ಅಂದ್ರೆ ನಿಮ್ ಕಿಚನ್ ವೇಸ್ಟ್ ಮತ್ತೆ ನಿಮ್ ಕಂಪೋಸ್ಟಿಂಗ್ ಸೈಕಲ್ ನ ಸ್ಟಾರ್ಟ್ ಮಾಡೋಕ್ ಮುಂಚೆ ಅವರು ಪೂರ್ತಿ ರೀಮಿಕ್ಸ್ ಪೌಡರ್ ನ ಇದರಲ್ಲಿ ಹಾಕ್ಬೇಕು. ಮತ್ತೆ ಕೋಕೋಪೀಟ್ ಪೌಡರ್ ನ ಅದರಲ್ಲಿ 3 ಲೀಟರ್ ನೀರ್ ಹಾಕ್ಬಿಟ್ಟು ಅದು ಎಕ್ಸ್ಪ್ಯಾಂಡ್ ಆಗತ್ತೆ 3.5 kg ಕೋಕೋಪೀಟ್ ಪೌಡರ್ ಆಗಿ. ಅದಾದ್ಮೇಲೆ ಈ ಚಾರ್ಕೋಲ್ ಇದೆಯಲ್ಲ, ಇಲ್ಲೊಂದು ಓಡರ್ ಅಬ್ಸಾರ್ಬ್ ಸೆಕ್ಷನ್ ಇದೆ, ಅದನ್ನ ಅಲ್ಲಿ ಹಾಕ್ಬೇಕು. ಮತ್ತೆ ಇಲ್ಲಿ ಅಬ್ಸರ್ವೇಷನ್ ವಿಂಡೋ ಇದೆಯಲ್ಲ, ಅದರಲ್ಲಿ ಪೂರ್ತಿ ಆಗಿರೋದು ಅವ್ರಿಗೆ ಗೊತ್ತಾಗತ್ತೆ. ಆಮೇಲೆ ಇಲ್ಲಿ ಸ್ಟೇಜ್ 1 ಕಂಪೋಸ್ಟಿಂಗ್ ಆಗುತ್ತೆ. Okay. ಸ್ಟೇಜ್ 1 ಹೋದ್ಮೇಲೆ ಇದು ಸ್ಟ್ರೆಡರ್ ಇದೆಯಲ್ಲ, ಅದನ್ನ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ ಇಂದ ನಾವ್ ಈ ತರ ತಯಾರಿ ಮಾಡ್ಬೋದು. ಮತ್ತೆ ಬ್ಲೇಡ್ಸ್ 2 ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಆಮೇಲೆ ನಮ್ಮ ವೇಸ್ಟ್ ಇದೆಯಲ್ಲ, ಅದೆಲ್ಲ ಕಟ್ ಆಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಂಪೋಸ್ಟಿಂಗ್ ಥಿಂಗ್ ಏನಂದ್ರೆ ಆ ವೇಸ್ಟ್ ಸೈಜ್ ತುಂಬಾ ಚಿಕ್ಕದಾಗಿರ್ಬೇಕು. ಇಲ್ಲಾಂದ್ರೆ ಅದು ದೊಡ್ಡದಾಗಿದ್ರೆ ತುಂಬಾ ಟೈಮ್ ಆಗುತ್ತೆ. ಆಮೇಲೆ ಆಫ್ಟರ್ ಸ್ಟೇಜ್ 1 ಈ ಸ್ಲೈಡರ್ ನ ನಾವು ಪುಷ್ ಮತ್ತೆ ಪುಲ್ ಮಾಡ್ತೀವಿ. ಇದೆಲ್ಲಾನು ಅಲ್ಲಿಗೆ ಹೋಗ್ಬಿಡುತ್ತೆ. ನೀವು ಮಿಷಿನ್ ಆನ್ ಮಾಡಿದ್ರೆ ಎವ್ರಿ 6 hours ಇದು ಅದಾಗದೆ 3 ನಿಮಿಷಕ್ಕೆ ಓಡುತ್ತೆ. ಇಲ್ಲ ಆಟೋಮೇಷನ್ ಮಾಡಿದೀವಿ, ಯಾಕಂದ್ರೆ ಯೂಸರ್ ವೇಸ್ಟ್ ಅಂತೂ ಹಾಕ್ತಾರೆ, ಆದ್ರೆ Manually ಇದನ್ನ ಮರೀತಾರೆ. ಮಾಡ್ಬೇಕಾಗಿಲ್ಲ. ಮತ್ತೆ ಎಲೆಕ್ಟ್ರಿಸಿಟಿ ಕೂಡ ನಾನ್ ಸ್ಟಾಪ್ ಯೂಸ್ ಆಗ್ತಿರಲ್ಲ. ಇಲ್ಲ, auto cut off. ವೆರಿ ಗುಡ್. ಇದು ಕಾಂಪೋಸ್ಟ್ ಕಂಪ್ಲೀಟ್ ಆದ್ಮೇಲೆ ಇದನ್ನ ಹೊರಗೆ ಹೇಗೆ ತೆಗಿಯೋದು? ನಾವೀಗ ಸ್ಲೈಡರ್ ನ ಪುಷ್ ಮತ್ತೆ ಪುಲ್ ಮಾಡ್ಬೇಕು. ಅದೇ ಈಗ ಕೆಳಗಡೆ ಒಂದು ಡ್ರಾ ನಲ್ಲಿ ಬಂದ್ಬಿಡತ್ತೆ. ನೀವ್ ಎವ್ರಿ ವೀಕ್ ಇದರಲ್ಲಿ ನಿಮ್ ಕಂಪೋಸ್ಟ್ ನ ಹಾರ್ವೆಸ್ಟ್ ಮಾಡಬಹುದು. ನಿಮ್ಮ ವೀಕ್ಲಿ ಇನ್ಪುಟ್ 10 kg ಇದ್ರೆ ಇಲ್ಲಿ 3 to 4 kg ಕಂಪೋಸ್ ಆಗತ್ತೆ. ತುಂಬಾ ಚೆನ್ನಾಗಿದೆ, ತುಂಬಾನೇ ಒಳ್ಳೆ ಮಷೀನ್. ಇಲ್ಲಿ 2 ಮಾಡೆಲ್ ಕಾಣಿಸ್ತಾ ಇದೆ. ಈ 2 ಮಾಡೆಲ್ ಅಲ್ಲಿ ಏನು ವ್ಯತ್ಯಾಸ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಈ ಕಡೆ ಇರೋದು ಆಟೋಮ್ಯಾಟಿಕ್, ಅದು ಅದ್ರ ಹೆಸರು ದೋಸ್ಪಿನ್ ಪ್ರೀಮಿಯಮ್. ಆಮೇಲೆ ಮೇಲ್ಗಡೆ ಇರೋದು ಅದರಲ್ಲಿ 2 ಹ್ಯಾಂಡಲ್ ನೋಡಬಹುದು, ಅದು ಸ್ಟ್ರೆಟ್ಟಿಂಗು, ಮತ್ತೆ ಇದು ಮ್ಯಾನ್ಯುಯಲ್. ಮತ್ತೆ ಕೆಳಗಡೆ ರೇಷನ್ ಇರೋದು ಅದು ಕೂಡ ಮ್ಯಾನ್ಯುಯಲ್. ಮ್ಯಾನ್ಯುಯಲ್ ನ ಪ್ರೈಸ್ ಏನಿದೆ? ಮೇಲಿರೋದು 25,000 ಮತ್ತೆ ಕೆಳಗಿರೋದು 35,000. ಅಂದ್ರೆ ಸಸ್ಟೈನಬಿಲಿಟಿ ಮತ್ತೆ ಅಫೋರ್ಡಬಿಲಿಟಿ ಎರಡೂ ಇದೆ. ಮೇಡಮ್, ಈ ಮಷೀನ್ ಅಲ್ಲಿ 35,000ದಲ್ಲಿ ನಿಮ್ ನೆಟ್ ಪ್ರಾಫಿಟ್ ಎಷ್ಟು? ಸೊ ನಮಗೆ ಇದರಿಂದ 50% ನಷ್ಟು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಲ್ಲೇ ಹೋಗ್ಬಿಡುತ್ತೆ. ಅಂದ್ರೆ 17,000 ರಿಂದ 17,000. ಹಾ. ಮತ್ತೆ ಮಿಕ್ಕಿ 20% ಟ್ಯಾಕ್ಸ್ ಮತ್ತೆ ಡೆಲಿವರಿಲಿ ಹೋಗ್ಬಿಡುತ್ತೆ. ಮತ್ತೆ 30% ನಮ್ಮ ಗ್ರಾಸ್ ಮಾರ್ಜಿನ್. ವೆಟ್ ವೇಸ್ಟ್ ಡಿಫ್ರೆನ್ಶಿಯೇಟ್ ಮಾಡುವಂಥದ್ದು, ಹಾರ್ಡ್ ವೇಸ್ಟ್ ಇಂದ ಸಾಫ್ಟ್ ವೆಟ್ ವೇಸ್ಟ್, ಇದನ್ನ ಮ್ಯಾನ್ಯಲಿ ಮಾಡೋದಕ್ಕೆ ಯಾರು ತಯಾರಿಲ್ಲ. ನಿಮ್ಮ ಹತ್ರ ಇದಕ್ಕೆ ಯಾವುದೇ ಆಟೋಮೇಷನ್ ಇಲ್ಲ. ಸೊಸೈಟಿಯಲ್ಲಿ 6 ಫ್ಲಾಟ್ನವರು ಎಲ್ಲ ತಮ್ಮ ಕಸ ಹಾಕೋಗ್ತಾರೆ. ಮೂಳೆಗಳು, ಹಣ್ಣಿನ ಸಿಪ್ಪೆಗಳು ಈ ಮಷೀನ್ ಅಲ್ಲಿ ಸಿಕ್ಕಾಕೊಂಡ್ರೆ ಬ್ಲೇಡ್ ಮುರಿದೋಗುತ್ತೆ. ಹಾಗಿರುವಾಗ ಸೊಲ್ಯೂಷನ್ ಏನು? ನನಗಿದು ಮೇಜರ್ ಸಮಸ್ಯೆ ತರ ಕಾಣಿಸ್ತಾ ಇದೆ. ನಾವು ಡಿಸೆಂಟ್ರಲೈಸ್ ಮಾಡಿದಾಗ ನಾವು ನಮ್ಮ ಕಸ್ಟಮರ್ಸ್ನ ಇನ್ವಾಲ್ವ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾವು ಒಂದು ದೋಸ್ಬಿಂದ ಒಂದು ಕಾರಿಡಾರಲ್ಲಿ ಇಟ್ಟರೆ ಒಂದು 5 ಮನೆಗೋಸ್ಕರ ನಮ್ಮ ಈ ಟೀಮ್ ಇರತ್ತಲ್ಲ, ಅದು ಟ್ರೈನಿಂಗ್ ಟೀಮು, ಅವರು ಅಫ್ಕೋರ್ಸ್ ಇನಿಷಿಯಲ್ ಡೇಸ್ ಅಲ್ಲಿ ನಮ್ಮ ಹೌಸ್ ಕೀಪಿಂಗ್ಗೆ ಹೆಲ್ಪ್ ಮಾಡ್ಬೇಕಾಗತ್ತೆ. ಅವ್ರ ಸರ್ವೆಂಟ್ ಹಾಕಿದ್ರು, ಇವ್ರ ಸರ್ವೆಂಟ್ ಹಾಕಿಲ್ಲ ಅಂತ ಇದೇ ತರ ಜಗಳ ಆಗ್ತಿರುತ್ತೆ. ಮತ್ತೆ ಎಂಡ್ ಆಫ್ ದ ಡೇ ಮಷಿನ್ ಹಾಗೆ ಕೂತಿರುತ್ತೆ. ಯಾವಾಗ ಮಷಿನ್ ನಿಂತೋಗುತ್ತೋ, ಗಾಳಿ ಆಡದೇ ಇರೋ ಕಾರಣಕ್ಕೆ ದುರ್ವಾಸನೆ ಬರುತ್ತೆ, ಮತ್ತೆ ಅದು ಹರಡೋದಕ್ಕೆ ಶುರುವಾಗುತ್ತೆ. ಇದರ ಸೈಜ್ ಹೇಗಿದೆ ಅಂದ್ರೆ ಇದನ್ನ ಯುಟಿಲಿಟಿ ಅಥವಾ ಬಾಲ್ಕನಿಲಿ ಇಡ್ಬೋದು. ಅಕಸ್ಮಾತ್ ಜಾಸ್ತಿ ಜಗಳ ಆಗ್ತಿದ್ರೆ ಅಲ್ಲಿ ಅವ್ರ ದೋಸ್ತಿನ ಅವ್ರ ಬಾಲ್ಕನಿ ಇಟ್ಕೊಂಡ್ಬಿಡ್ತಾರೆ. ಈ ಪ್ರಾಡಕ್ಟ್ ನ್ಯೂ ಟು ದ ವರ್ಲ್ಡ್ ಇದು. ಸೊ ನೀವು ಕನ್ಸ್ಯೂಮರ್ ಎಜುಕೇಶನ್, ಕಸ್ಟಮರ್ ಎಜುಕೇಶನ್ಗೋಸ್ಕರ ಏನ್ ಹೇಳ್ತಾ ಇದ್ರೆ ಅದರಿಂದ ಜನಗಳಿಗೆ ಅರ್ಥ ಆಗೋಕೆ. ನಂದು ಸೋಷಿಯಲ್ ಮೀಡಿಯಾ ಚಾನಲ್ಸ್ ಕೂಡ ಇದೆ, ಅದು ತುಂಬಾನೇ. ಅದರಲ್ಲಿ ನಾವು ಎಲ್ಲ ಎಜುಕೇಶನ್ ವಿಡಿಯೋಸ್ನ ಹಾಕ್ತಿರ್ತೀವಿ. ನಮ್ಮ ಸ್ಟೂಡೆಂಟ್ ಕೂಡ ಹಾಕ್ತಿದ್ರು, ಇವಾಗ ನನ್ನ ಮಗಳು ಕೂಡ ಹಾಕ್ತಿದ್ದಾಳೆ. ಅದರ ಒಳಗಡೆ ನನ್ನ ಅಕ್ಕಪಕ್ಕದಲ್ಲಿ ಯಾರು ಎಜುಕೇಟೆಡ್ ಇದಾರಲ್ಲ, ಅವ್ರು ಎಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡ್ತಾರೆ ಅಂದ್ರೆ ಅವ್ರು ಇನ್ನಷ್ಟು ಜನಕ್ಕೆ ಎಜುಕೇಟ್ ಮಾಡ್ತಾರೆ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ? ಬೇಸ್ಡ್ ಅಪಾನ್ ದ ಕಸ್ಟಮರ್ ಅಟ್ರಾಕ್ಷನ್ ಓನ್ಲಿ. ತಿಂಗಳಿಗೆ ನಾವು ಒಂದು 50 ರಿಂದ 100 ಮಾಡ್ತಾ ಹೋಗ್ಬೋದು. ಸರಿ, ಹಾಗಾದ್ರೆ ನಮ್ಮ ಮಾರ್ಕೆಟ್ ಡಿಮ್ಯಾಂಡ್ ನ ಒಂದ್ಸತಿ ನೋಡೇ ಬಿಡೋಣ. ನೀವು ನಮಗೆ ತಿಳಿಸ್ಕೊಡಿ, ಈ ಪ್ರಾಡಕ್ಟ್ ನಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಥವಾ ಇಲ್ವಾ? ನಿಮ್ಮ ಸಮಯ ಶುರುವಾಗ್ತಾ ಇದೆ ಈಗ. ಹಾಗಾದ್ರೆ ಟೈಟನ್ಸ್ ಹೇಳಿ, ಇವರ ಈ ಇಂಪ್ಯಾಕ್ಟ್ ರೆಸಲ್ಯೂಷನ್ ಜೊತೆ ಕೈ ಜೋಡಿಸೋದಕ್ಕೆ ನೀವು ತಯಾರಾಗಿದ್ದೀರಾ? ಐ ವುಡ್ ಸ್ಟಿಲ್ ಪುಷ್ ಮೇಡಮ್. ನೀವೆಂತ ಒಂದು ಪ್ರಾಡಕ್ಟ್ ಇನ್ನೋವೇಷನ್ ಮಾಡಬೇಕು ಅಂತಂದ್ರೆ ಇದಕ್ಕಿಂತ ಚೆನ್ನಾಗಿರ್ಬೇಕದು. 67% ಜನಕ್ಕೆ ಅನ್ನಿಸ್ತಾ ಇದೆ ಈ ಪ್ರಾಡಕ್ಟ್ ಬೇಕು ಅಂತ. ಹಾಗಾದ್ರೆ ಟೈಟನ್ಸ್ ಹೇಳಿ, ಇವರ ಈ ಇಂಪ್ಯಾಕ್ಟ್ ರೆವಲ್ಯೂಷನ್ ನ ಜೊತೆ ನೀವು ಕೈ ಜೋಡಿಸ್ತೀರಾ? ನಾನು ಡೆಫಿನೆಟ್ಲಿ ನಿಮ್ಮಿಂದ ಕೆಲವು ಮೆಷಿನ್ಗಳನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಏನಿದೆ ಅದು ಸ್ವಲ್ಪ ಕನ್ಸ್ಯೂಮರ್ ಸೆಂಟ್ರಿಕ್ ಆಗಿದೆ. ಮತ್ತು ನನ್ಗನ್ಸುತ್ತೆ ಇದು ಕನ್ಸ್ಯೂಮರ್ ಸೆಂಟ್ರಿಕ್ ಪ್ರಾಡಕ್ಟ್ ಅಲ್ಲ ಅಂತ. ಹಾಗಾಗಿ ಈ ಕಾರಣದಿಂದ ನಾನು ಈ ಇನ್ವೆಸ್ಟ್ಮೆಂಟ್ ಇಂದ ಹೊರಗಡೆ ಇರೋದಕ್ಕೆ ಬಯಸ್ತೀನಿ. ಹಾಗಾಗಿ ನಿಮ್ ಜೊತೆ ಕೈ ಮಿಲಾಯಿಸಕ್ಕಾಗಲ್ಲ. ಐ ವುಡ್ ಸ್ಟಿಲ್ ಪುಷ್ ಮೇಡಮ್. ನೀವೆಂತ ಒಂದು ಪ್ರಾಡಕ್ಟ್ ಇನ್ನೋವೇಷನ್ ಮಾಡಬೇಕು ಅಂತಂದ್ರೆ ಅದು ಇದಕ್ಕಿಂತ ಚೆನ್ನಾಗಿರ್ಬೇಕು. ಮತ್ತೆ ಈ ಇಡೀ ಕಾಂಪೋಸಿಟ್ 100% ಸಕ್ಸಸ್ಫುಲ್ ಪ್ರಾಡಕ್ಟ್ ಆಗುತ್ತೆ. ಐ ವುಡ್ ವೇಟ್. ಮಾಡ್ತೀರಾ ಮೇಡಮ್? ನೀವು ಮಾಡ್ತೀರಾ? ಐ ವುಡ್ ವೇಟ್ ಫಾರ್ ಮೇಡಮ್ ಟು ರಿವರ್ಟ್ ಬ್ಯಾಕ್ ಟು ಮೀ. ಐ ಆಮ್ ಮೋರ್ ದೆನ್ ಹ್ಯಾಪಿ ಟು ಸಪೋರ್ಟ್ ಹರ್
financially to participate, but also to do gross marketing across to all our consumer base. But without that addition, ಈ ಪ್ರಾಡಕ್ಟ್ 100% ಸಕ್ಸಸ್ ಆಗೋದು ನನ್ನ ಪ್ರಕಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಕಷ್ಟ ಇದೆ. ಹಾಗಾದ್ರೆ ಇವತ್ತು ನೀವು ಕೈ ಮಿಲಾಯಿಸ್ತಾ ಇಲ್ಲ. ಖಂಡಿತ ಇವತ್ತು ಮಾಡೋಕ್ಕಾಗಲ್ಲ. ಅರ್ಜುನ್, ನೀವು ಹೇಳಿ. ನನಗೆ 2 ಪ್ರಾಬ್ಲಮ್ ಇದೆ. ಒಂದು, ಈ ಪ್ರಾಡಕ್ಟ್ ತುಂಬಾ ಎಕ್ಸ್ಪೆನ್ಸಿವ್ ಅನಿಸ್ತಿದೆ ಫಾರ್ ಮಾಸ್ ಅಡಾಪ್ಷನ್. ಅದು ಸ್ಕೇಲ್ ಜೊತೆಗೇನೆ ಸಾಲ್ವ್ ಆಗುತ್ತೆ. ಮತ್ತೆ ನನಗೆ ಬಾಂಬೆನಲ್ಲಿ ಇದು ಡಿವೈಸ್ ತುಂಬಾ ದೊಡ್ಡ ಅನಿಸ್ತಿದೆ. ಸೊ ನಾನು ಇವತ್ತು ಹ್ಯಾಂಡ್ ಶೇಕ್ ಮಾಡೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು. ಸಂದೇಶ್ ಅವರೇ, ನೀವು? ಇವತ್ತು ನಾನು ನಿಮ್ಮ ಜೊತೆ ಕೈ ಜೋಡ್ಸಕ್ಕಾಗಲ್ಲ. ಶೈಲಿ, ಈಗ ನಿಮ್ಮ ಅಭಿಪ್ರಾಯ ಹೇಳಿ. ಐ ವುಡ್ ಲೈಕ್ ಟು ಇನ್ವೆಸ್ಟ್ 25 lakhs. ನೀವು ನನಗೆ ಇದರಲ್ಲಿ 2% ಕೊಡೋಕೆ ಒಪ್ಕೊಂಡ್ರೆ, ಮತ್ತೆ ಇನ್ವೆಸ್ಟ್ಮೆಂಟ್ ಆಗಿದ ತಕ್ಷಣನೇ ನಾನು ನಿಮ್ಮ ಒಂದು ಮಿಷಿನ್ನ ತಗೊಳ್ತಾ ಇದ್ದೀನಿ. ದ್ಯಾಟ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್. ಇನ್ವೆಸ್ಟ್ ಮಾಡದೇ ಇರಲಿ, ನಾವೆಲ್ಲರೂ ಮೆಷಿನ್ ತಗೋತೀವಿ. ಆಯ್ತಲ್ಲ, ನೋಡಿ ಇವತ್ತು ನೋಡಿ, ಇಲ್ಲೇ ನಿಮ್ಗೆ 5 customers ಸಿಕ್ಕಾಗೋದು. ಅಂದ್ರೆ ಇವತ್ತು ನಾನು ಇಕ್ವಿಟಿ ಇಲ್ದೇನೆ ನಿಮ್ಮ ಮಷಿನ್ ತಗೋತಾ ಇದ್ದೀನಿ. ಸೊ ಮೇಡಮ್, ನೀವು ಹೇಳಿ, ನೀವು ಶೈಲಿ ಅವ್ರ ಜೊತೆ ಕೈ ಜೋಡಿಸ್ತೀರಾ? ನಾನು ಒಂದ್ಸಲ ಡಿಸ್ಕಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಎಸ್, ಪ್ಲೀಸ್ ಡಿಸ್ಕಸ್ ಮಾಡಿ. ಇದು ತುಂಬಾ ಒಳ್ಳೆ ಡೀಲು ಮೇಡಮ್. ಇಲ್ಲ, ನಾನು ಅದು ಹೇಳ್ತಾ ಇದ್ದೀನಿ, ಇದು ನಾನು ಮತ್ತೆ ಈ ಸಿಗೋದಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ನಿಮ್ಗೆ. ಇದೆಯಲ್ಲ, ಇದು ತುಂಬಾ ಕ್ಯಾಪಿಟಲ್ ಇಂಟೆನ್ಸಿವ್ ಇದೆ. ಮತ್ತೆ ನಾನು ಇಕ್ವಿಟಿ ಬಗ್ಗೆ ಯೋಚನೆ ಮಾಡಬೇಕು. ಆಲ್ವೇಸ್ ರೆಸ್ಪೆಕ್ಟ್ ಎ ಫೌಂಡರ್ ಅಬೌಟ್ ದ್ಯಾಟ್. ವೆರಿ ಗುಡ್. ನಾನು ಈ ಪ್ರಾಡಕ್ಟ್ ಬಗ್ಗೆ ತುಂಬಾನೇ ಕನ್ವಿನ್ಸ್ ಆಗಿದ್ದೀನಿ. ನೀವು ಎಲ್ಲಿ ಬೇಕಾದ್ರೂ ನೋಡಿ, ಹಿಮಾಚಲ್, ಉತ್ತರಾಖಂಡ್, ಕುನೂರ್ ಎಲ್ಲ ಮನೆಗಳಲ್ಲೂ ಇಂಥ ಪ್ರಾಡಕ್ಟ್ನ ಅವಶ್ಯಕತೆ ಇದೆ. ಬೈ ಲಾ ಇನ್ವೆಸ್ಟರ್ಸ್ ಯಾವಾಗಲೂ ಎಕ್ಸಿಟ್ನೇ ನೋಡ್ತಾರೆ. ಸೊ ನೀನು ಎಕ್ಸಿಟ್ ಆದ್ರೆ ನಿನ್ಗೇನೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ. ಸೊ ಈಕ್ವಿಟಿ ಬೈಬ್ಯಾಕ್ ಆಗುತ್ತೆ. ನೀನು ಯೋಚನೆ ಮಾಡು 2% ಅಥವಾ 1% ಅಂತ. ಓಕೆ, ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಮೇಡಮ್. ಥ್ಯಾಂಕ್ ಯು. ಹೇಳಿ, ನೀವೇನು ಯೋಚನೆ ಮಾಡಿದ್ರಿ? ನಾನು ಇದನ್ನ ಮೇಲ್ ತಗೊಂಡು ಹೋಗೋದಕ್ಕೆ ನನಗೆ ನಿಮ್ಮ ಅವಶ್ಯಕತೆ ಇದೆ. ಬಟ್ ಇದು ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿರೋದ್ರಿಂದ ಇದನ್ನ ನೀವೇನಾದ್ರೂ 25 lakhsಗೆ 1% ಮಾಡೋ ಹೋಗಿದ್ರೆ ಮಾತ್ರ. ನಿಮಗೆ ನಾನು ಲಾಸ್ಟ್ ಆಫರ್ ಏನು ಕೊಡ್ತೀನಿ ಅಂದರೆ 1.5% ಫಾರ್ 25 lakhs. ಮತ್ತು ನಾನು ನಿಮ್ಮ ಡಿಸಿಷನ್ನ ರೆಸ್ಪೆಕ್ಟ್ ಮಾಡ್ತೀನಿ. ನೀವೇನಾದರೂ ಇದನ್ನು ಬೇಡ ಅಂತ ಹೇಳಿ ವಾಪಸ್ ತಗೋಬೇಕು ಅಂದರೆ, ಯಾಕಂದರೆ ಅದು ಫೌಂಡರ್ಗೆ ವೇರಿಯಸ್ ಚಾಲೆಂಜಸ್ ಇರುತ್ತೆ. ನನಗೆ ಅರ್ಥ ಆಗುತ್ತೆ. ನೀವು ಕೈ ಜೋಡಿಸ್ತೀರಾ? ಇವರ ಆಫರ್ ಜೊತೆ ಕೈ ಜೋಡಿಸ್ತೀರಾ? ಅಪೋಸ್ ಮಾಡೋಕ್ಕಾಗಲ್ವಲ್ಲ. ಮಾಡಕ್ಕಾಗಲ್ಲ. ಹಾಗಾದ್ರೆ ನಡೀರಿ, ಕೈ ಮಿಲಾಯಿಸಿ. ಡೀಲ್ ಇಸ್ ಡನ್. 25 ಲಕ್ಷ, 1.5% ಇಕ್ವಿಟಿ ನಂತೆ. Congratulations. ಥ್ಯಾಂಕ್ ಯು ಮ್ಯಾಮ್. ತುಂಬ ಖುಷಿ ಆಯಿತು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ. ನೀವು ಹೊರಗೆ ಹೋಗಿ ಯಾರ ಜೊತೆ ಈ ಡಿಸ್ಕಷನ್ ಮಾಡಿದ್ರು ಅವ್ರನ್ನೂ ಇಲ್ಲಿ ಕರೆಯೋಣ. ಇವರು ನಮ್ಮ ದೊಡ್ಡ ಅಣ್ಣ, ನಮ್ಮ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ ಆಗಿದ್ದಾರೆ. ಅವರು ಡಿಸೈನ್ಸ್ ಇಂದ ಹಿಡಿದು ಇಲ್ಲಿವರೆಗೂ ನನ್ನ ಜೊತೆನೇ ಇದ್ದಾರೆ. ನಮ್ಮ ಅಣ್ಣ ಅದಕ್ಕೆ ಕಂಪ್ನಿನೇ ಇದೆಲ್ಲ ಮಾಡಿದ್ದು. ಅವ್ರು ಪುಣೆಲಿದ್ದಾರೆ. ಮತ್ತೆ ಇವಳು ನನ್ನ ಮಗಳು ಇಶಿತಾ ಸಿಂಗ್. ಈ ಲೋಗೋ ಡಿಸೈನ್ ಇದೆಯಲ್ಲ, ಅದನ್ನ ಇವರೇ ಡಿಸೈನ್ ಮಾಡಿದ್ದು. ಓ, ವೆರಿ ನೈಸ್. ಇಶಿತಾ, ನಿಮ್ಮ ಹತ್ರ ನಾನು ಈ ವಿಚಾರ ಕೇಳಲೇಬೇಕು. ನಿಮ್ಮ ತಾಯಿ ಇಷ್ಟು ದೊಡ್ಡ ಇನೋವೇಷನ್ ನ ಮಾಡಿದ್ದಾರೆ, ನಿಮಗೆ ಹೇಗನ್ಸುತ್ತೆ? ಸ್ವಲ್ಪ ಜನಕ್ಕೆ ಒಬ್ರು ಇನ್ಸ್ಪಿರೇಷನ್ ಬೇಕು, ಒಂದು ಹೀರೋ ಬೇಕು. ನನಗೆ ನಮ್ಮ ಮನೇಲೇ ಇದ್ದಾರೆ. ವಾವ್, ಥ್ಯಾಂಕ್ ಯು. ನಿಮ್ಮೆಲ್ಲರನ್ನು ಭೇಟಿ ಮಾಡಿ ತುಂಬಾ Thank ಖುಷಿ you, sir. ಆಯ್ತು. Thank you so much. ಕಂಗ್ರ್ಯಾಚುಲೇಷನ್.